ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಭಾ ಟಿ ಆರ್ ಕನ್ನಡ ವ್ಲಾಗ್ಸ್. ಇದೊಂದು ಪೌಡ್ರ್ ಇದ್ದರೆ ಸಾಕು, ನಾವು ಹಾಸ್ಪಿಟಲ್ಗೆ ಹೋಗೋದು ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಹೆಲ್ದಿಯಾಗಿ ವೆಯ್ಟ್ ಲಾಸ್ನ ಮಾಡ್ಬೋದು. ಜೊತೆಗೆ PCOD ಆಗಿರ್ಬೋದು, ಬೇರೆ ಇನ್ಯಾವುದು ಪ್ರಾಬ್ಲಮ್ಸ್ ಇದ್ದರೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಏರ್ ಫಾಲ್ ಆಗ್ತಿದ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ, ಚೆನ್ನಾಗಿ ತಲೆ ಕೂದಲು ಬೆಳೆಯೋದಕ್ಕೆ ಶುರು ಆಗುತ್ತೆ. ಈ ಒಂದು ಹೆಲ್ದಿ ಮಾಲ್ಟ್ ಪೌಡರ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ಗಳನ್ನು ಕೂಡ ತಗೊಳ್ಳೋದಕ್ಕೆ ಆರ್ಗ್ಯಾನಿಕ್ ಸ್ಟೋರಿಗೆ ಬಂದಿದ್ದೆ. ಸೊ ಇಷ್ಟು ಐಟಮ್ಸನ್ನ ನಾನು ತಗೊಂಡು ಬಂದಿದ್ದೀನಿ. ನೋಡಿ, ಇಷ್ಟೆಲ್ಲ ಐಟಮ್ಸ್ ಇದೆ. ಇಲ್ಲಿ ಸಿರಿಧಾನ್ಯಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು, ನಟ್ಸ್, ಸೀಡ್ಸ್ ಎಲ್ಲ ಸೇರಿ ಒಂದು 40 ಥರದ ಐಟಮ್ಸ್ಗಳಿದೆ. ಸೊ ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ಕೂಡ ಪ್ರತಿಯೊಂದು ಕಾಳಾಗಿರ್ಬೋದು, ಹಾಗೆಯೇ ಸಿರಿಧಾನ್ಯಗಳಾಗಿರ್ಬೋದು, ನಟ್ಸಲ್ಲಾಗಿರ್ಬೋದು, ಎಲ್ಲವರಲ್ಲೂ ಕೂಡ ಪ್ರೋಟೀನ್ ಸಿಗುತ್ತೆ, ಜೊತೆಗೆ ವಿಟಮಿನ್ ಸಿಗುತ್ತೆ. ಹಾಗೆಯೇ ನಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು ಪೌಡ್ರನ್ನ ಮಾಡೋದಕ್ಕೆ ನಾನು ಇಷ್ಟು ಪದಾರ್ಥಗಳನ್ನು ಬಳಸ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರ್ಬೋದು ಸಿರಿಧಾನ್ಯಗಳಾಗಿರ್ಬೋದು, ಕಾಳುಗಳಲ್ಲಿ ಎಷ್ಟೊಂದು ಪ್ರೋಟೀನ್ಸ್, ವಿಟಮಿನ್ ಸಿಗುತ್ತೆ ಅಂತ. ತಂದಿರೋ ಅಂಥ ಸಿರಿಧಾನ್ಯಗಳನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಒಳ್ಳೆ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಸಿರಿಧಾನ್ಯಗಳನ್ನೆಲ್ಲ ತೊಳಿತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ತೊಳಿಬೇಕು. ನೋಡಿ ಎಷ್ಟು ಗಲೀಜು ಬರುತ್ತೆ ಅಂತ ಹೇಳಿದ್ರೆ. ಅದನ್ನು ಆರ್ಗ್ಯಾನಿಕ್ ಸ್ಟೋರಿಂದನೇ ತಂದಿರ್ಬೋದು, ಆದರೆ ಪ್ರತಿಯೊಂದನ್ನು ಕೂಡ ನೀಟಾಗಿ ತೊಳೆದು ಒಣಗಿಸಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದರಲ್ಲಿ ಎಷ್ಟು ಗಲೀಜಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳೋದು, ತಂದಂಥ ಪ್ರತಿಯೊಂದು ಪದಾರ್ಥಗಳನ್ನು ಕೂಡ ನೀಟಾಗಿ ತೊಳೆದು ಒಣಗಿಸಿ ಈ ರೀತಿ ಮಾಲ್ಟ್ ಪೌಡ್ರನ್ನ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಇದೇ ರೀತಿ ಎಲ್ಲ ಸಿರಿಧಾನ್ಯಗಳನ್ನು ಕೂಡ ನೀಟಾಗಿ ತೊಳೆದಿದ್ದಾದಮೇಲೆ ಎಲ್ಲದನ್ನು ಕೂಡ ಚೆನ್ನಾಗಿ ಒಳ್ಳೆ ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ. ನೋಡಿ ಈ ರೀತಿ ಇದೆ. ಏನು ಒಂದು 2-3 ಗಂಟೆ ಅಷ್ಟರೊಳಗೆ ಅದು ಚೆನ್ನಾಗಿ ಒಣಗಿಬಿಟ್ಟಿರುತ್ತೆ. ಇವಾಗ ಮಾಲ್ಟ್ ಪೌಡ್ರ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ. ತೊಗರಿಬೇಳೆ, ಉದ್ದಿನಬೇಳೆ, ಹಾಗೆಯೇ ಅಲಸಂದೆ ಕಾಳು 2 ಥರದ್ದು ತೊಗೊಂಡಿದ್ದೀನಿ, ಫಾರ್ಮ್ ಮತ್ತು ನಾಟಿದ್ದು. ಹಾಗೆ ಕೆಂಪು ಅಕ್ಕಿ, ರಾಜ್ಮಾ, ಹಾಗೆಯೇ ಏಲಕ್ಕಿ, ಬಟಾಣಿ, ಗೋಂದು, ಗೋಧಿ, ಕಾಬೂಲ್ ಕಡಲೆಕಾಳು, ಬಾದಾಮಿ, ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ, ವಾಲ್ನಟ್, ಸೂರ್ಯಕಾಂತಿ ಬೀಜ, ಅದಾದಮೇಲೆ ಸೌತೆಕಾಯಿ ಬೀಜ, ಫ್ಲ್ಯಾಕ್ಸ್ ಸೀಡ್ಸು, ರಾಜ್ಮಾ, ಉದ್ದಿನಕಾಳು, ಮಸೂರ್ ದಾಲ್, ಹಾಗೆಯೇ ಬಿಳಿ ಜೋಳ, ಕಡಲೆಕಾಳು, ಬಾರ್ಲಿ ಅಕ್ಕಿ, ಹೆಸರು ಕಾಳು, ಹುರುಳಿಕಾಳು, ಕಡಲೆಬೇಳೆ, ಮಖಾನ, ಮಡಿಕೆ ಕಾಳು, ಕಡಲೆಬೀಜ, ಮೆಂತೆ, ಹಾಗೆಯೇ ಇದೇಳು ಕೂಡ ಸಿರಿಧಾನ್ಯ. ಮಧ್ಯದಲ್ಲಿ ಬ್ಲ್ಯಾಕ್ ರೈಸ್ ಇದೆ, ಕಪ್ಪು ಅಕ್ಕಿ ಇದೆ, ಹಾಗೆಯೇ ವೈಟ್ ಬೀನ್ಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಪದಾರ್ಥಗಳು ಕೂಡ ಮಾಲ್ಟ್ ಪೌಡ್ರನ್ನ ಮಾಡೋದಕ್ಕೆ ಬಳಸ್ಕೊಂಡಿದ್ದೀನಿ. ಈ ಒಂದು ಮಾಲ್ಟ್ ಪೌಡ್ರನ್ನ ನಾನು 8 ವರ್ಷದಿಂದ ತಗೊಳ್ತಾ ಇದ್ದೀನಿ. ನನಗಂತೂ ತುಂಬಾ ಹೆಲ್ತ್ ಬೆನಿಫಿಟ್ ಸಿಕ್ಕಿದೆ. ಹಾಗೆಯೇ ಮೊದಲನೇ ಮಗು ಆದಮೇಲೆ ನಾನು ಸ್ವಲ್ಪ ವೆಯ್ಟ್ ಕೂಡ ಕಡಿಮೆನೇ ಆಗಿದ್ದೆ ಈ ಒಂದು ಮಾಲ್ಟ್ ಪೌಡ್ರಿಂದನೇ. ಆದರೆ ಈಗ ಸ್ವಲ್ಪ ವೆಯ್ಟ್ ಕೂಡ ಜಾಸ್ತಿ ಆಗಿದ್ದೀನಿ 2ನೇ ಮಗು ಆದಮೇಲೆ. 2ನೇ ಮಗು ಆಗಿ 4 ವರ್ಷ ಬೇಕಾಯಿತು ನೋಡಿ ನಾನು ಮತ್ತೆ ಮಾಲ್ಟ್ ಪೌಡ್ರನ್ನ ಮಾಡ್ಕೊಳ್ಳೋದಕ್ಕೆ. ಯಾರದನ್ನೆಲ್ಲ ತಂದು ಕ್ಲೀನ್ ಮಾಡಿ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ನಾನು ತುಂಬಾ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೆ. ಸೊ ಇವಾಗ ಮತ್ತೆ ಮಾಡ್ಕೊತಿದ್ದೀನಿ. ಆ ಒಂದು ಹೆಲ್ದಿ ಮಾಲ್ಟ್ ಪೌಡ್ರನ್ನ ಯಾವ ರೀತಿ ಮಾಡೋದು ಅಂತ ಮೊದಲು ನೋಡ್ಕೊಂಬರೋಣ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿನ ತೊಗೊಬೇಕು. ಒಂದು ದಪ್ಪ ತಳ ಇರೋವಂಥ ಒಂದು ಬಾಣಲೆನ ತಗೊಳ್ಳಿ ಎಲ್ಲದನ್ನು ಹುರ್ಕೊಳ್ಳೋದಕ್ಕೆ. ಇವಾಗ ಮೊದಲಿಗೆ ಸಿರಿಧಾನ್ಯಗಳನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಈ ರೀತಿ. ಅಂದರೆ ತುಂಬಾ ಒತ್ತೋ ಥರ ಹುರಿಬಾರ್ದು. ಒಟ್ಟಲ್ಲಿ ಒಂದು ಘಮ ಬರುತ್ತೆ, ಲೋ ಫ್ಲೇಮಲ್ಲೇ ಹುರಿಬೇಕು ಎಲ್ಲದನ್ನು ಕೂಡ ನೀಟಾಗಿ ಈ ರೀತಿ ಹುರ್ಕೊಬೇಕು. ಇವಾಗೆಲ್ಲ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಸಿರಿಧಾನ್ಯಗಳಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತು. ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳನ್ನು ಹೆಚ್ಚು ಬಳಕೆನ ಮಾಡ್ತಾ ಇದ್ದೀವಿ. ಯಾಕಂದರೆ ಅದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಇವಾಗ ಕಪ್ಪು ಅಕ್ಕಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಪ್ಪು ಅಕ್ಕಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಎಷ್ಟೆಲ್ಲ ಒಳ್ಳೆಯದು ಅಂತ ನಿಮಗೆ ಗೊತ್ತು. ಈಗ ಆಲ್ಮೋಸ್ಟ್ ಮಾರ್ಕೆಟ್ಗಳಲ್ಲಿ ಹೆಲ್ದಿ ವೆಯ್ಟ್ ಲಾಸ್ ಪೌಡರ್ ಅಂತ ಸಿಗ್ತಾ ಇದೆ. ಅದರಲ್ಲಿ ಕಪ್ಪು ಅಕ್ಕಿ ಗಂಜಿ ಅಂತ ಕೂಡ ಹೇಳ್ತಾರೆ. ಸೊ ನೀವು ನೋಡಿರ್ಬೋದು, ಕಪ್ಪು ಅಕ್ಕಿ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ.
ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲವೂ ಕೂಡ ಎಷ್ಟೊಂದು ವಿಟಮಿನ್ಸ್ ಪ್ರೋಟೀನಿಂದ ಕೂಡಿದೆ ಅಂತ ಹೇಳ್ಬಿಟ್ಟು. ಹೆಸರು ಕಾಳನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಹೆಸರು ಕಾಳನ್ನೆಲ್ಲ ಈ ರೀತಿ ಹುರ್ಕೊಂಡಿದ್ದಾದಮೇಲೆ ಎಲ್ಲ ಒಂದು ಪಾತ್ರೆಗೆ ಹಾಕಿ ಇವಾಗ ಕಾಬೂಲ್ ಕಡಲೆಕಾಳನ್ನು ಹಾಕೊತಿದ್ದೀನಿ. ಕಾಬೂಲ್ ಕಡಲೆಕಾಳನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಹುರುಳಿಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಹೆಚ್ಚು ಕ್ಯಾಲ್ಶಿಯಂ ಇದೆ. ಯಾರಿಗಾದ್ರೂ ಮೂಳೆ ಸವೆತ ಆಗಿರ್ಬೋದು, ಹಾಗೆಯೇ ಕೈಕಾಲು ನೋವು, ಮೂಳೆ ನೋವು ಈ ಥರ ಎಲ್ಲ ಆಗ್ತಿದ್ರೆ ಹುರುಳಿಕಾಳು ತಿನ್ನೋದ್ರಿಂದ ಕೂಡ ಬೆನಿಫಿಟ್ ಸಿಗುತ್ತೆ. ಸೊ ಇವಾಗ ಸಬ್ಬಕ್ಕಿನೂ ಕೂಡ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ನಾವು ಪ್ರತಿದಿನ ಎಲ್ಲ ಕಾಳುಗಳನ್ನು ಕೂಡ ತಿನ್ನೋದಕ್ಕಾಗಲ್ಲ. ಅದ್ರ ಬದಲಿಗೆ ಈ ಎಲ್ಲ ಕಾಳುಗಳು, ಸಿರಿಧಾನ್ಯಗಳನ್ನು ಬಳಸ್ಕೊಂಡು ನಾವು ಒಂದು ಮಾಲ್ಟ್ ಪೌಡ್ರನ್ನ ಮಾಡಿಕೊಂಡು ಅದನ್ನು ಅಂಬಲಿ ಥರ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಏನೆಲ್ಲ ಬೇಕು ಆ ಪ್ರೋಟೀನ್ಗಳು ಸಿಗುತ್ತೆ. ಹಾಗೆಯೇ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಮಂಡಿ ನೋವು ಬರ್ತಾ ಇರೋದಾಗಿರ್ಬೋದು, ಇದೆಲ್ಲ ಕೂಡ ಕಂಟ್ರೋಲ್ ಆಗುತ್ತೆ. ಮಗು ಆದಮೇಲೆ ಪ್ರತಿಯೊಬ್ಬರಿಗೂ ಒಳ್ಳೆ ಪ್ರೋಟೀನು, ವಿಟಮಿನ್ಸ್ ಇರೋವಂಥ ಅಡುಗೆಗಳನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಮಕ್ಕಳಿಗೆ ಫೀಡ್ ಮಾಡೋದ್ರ ಜೊತೆಗೆ ಮನೆ ಕೆಲಸಗಳನ್ನು ಮಾಡ್ಕೊತಾ ಇರ್ತಾರಲ್ವ, ಹಾಗಾಗಿ ಸುಸ್ತು, ಕೈಕಾಲು ನೋವು, ಸೊಂಟ ನೋವು ಇದೆಲ್ಲ ಬರ್ತಿರುತ್ತೆ. ಆವಾಗ ಬೆಳಗ್ಗೆ ತಿಂಡಿಗೆ ಇದೊಂದು ಲೋಟ ಅಂಬಲಿನ ಮಾಡ್ಕೊಂಡು ಕುಡಿಯೋದ್ರಿಂದ ಎಲ್ಲ ಕೆಲಸನೂ ಈಸಿಯಾಗಿ ಮಾಡ್ಕೊಬೋದು. ಹಾಗೆಯೇ ಸುಸ್ತಾಗೋದು ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಬೇಬಿ ಆದಮೇಲೆ ಬೆಲ್ಲಿ ಫ್ಯಾಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಅದು ಕೂಡ ಕಡಿಮೆ ಆಗುತ್ತೆ. ನಾನು ಮೊದಲನೇ ಸಲ ಬಟ್ಟೆ ಕಟ್ಟೋದಾಗಿರ್ಬೋದು ಅದೇನು ಮಾಡಿರಲಿಲ್ಲ. ಆದರೆ ಈ ಮಾಲ್ಟ್ ಪೌಡ್ರಿಂದ ಸಂಪೂರ್ಣವಾಗಿ ಒಂದು ಸ್ವಲ್ಪ ಕೂಡ ಹೊಟ್ಟೆ ಕಾಣಿಸ್ತಾ ಇರಲಿಲ್ಲ. ಆದರೆ ಈ ಸಲ ನನ್ನ ಮಗಳಿಗೆ 3 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ನಾನು ವೆಯ್ಟ್ ಲಾಸ್ ಮಾಡೋದಕ್ಕಾಗಿಲ್ಲ. ಆದರೆ ಇನ್ನು ಮುಂದೆ ನನ್ನ ಆರೋಗ್ಯ ಜೊತೆ ಮಕ್ಕಳು ಮತ್ತು ನಮ್ಮ ಮನೆಯವರ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರಬೇಕಲ್ವ. ಸೊ ಆ ಕಾರಣದಿಂದ ನಾನು ಮತ್ತೆ ಮಾಲ್ಟ್ ಪೌಡ್ರನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ನನಗಂತೂ ತುಂಬಾ ಖುಷಿಯಾಗುತ್ತೆ. ಈ ಒಂದು ಮಾಲ್ಟ್ ಪೌಡ್ರ್ ಇದ್ದರೆ ಮನೆಯಲ್ಲಿ ಮಕ್ಕಳಿಗಾಗಲಿ ನಮಗಾಗಲಿ ಆರೋಗ್ಯ ಸಮಸ್ಯೆ ಬರೋದು ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ನಮ್ಮ ದೇಹಕ್ಕೆ ಏನೆಲ್ಲ ಬೇಕೋ ಆ ಪ್ರೋಟೀನ್ ಸಿಗ್ತಾ ಇರುತ್ತೆ, ವಿಟಮಿನ್ ಸಿಗ್ತಾ ಇರುತ್ತೆ. ಹಾಗೆಯೇ ಹೆಚ್ಚು ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಇವಾಗ ನೋಡಿ, ವೆಯ್ಟ್ ಜಾಸ್ತಿ ಆಗಿರೋದ್ರ ಜೊತೆಗೆ ಒಂದೆರಡು ಕೆಲಸ ಮಾಡಿದ್ರೇ ಸುಸ್ತು, ಮಂಡಿ ನೋವು, ಕಾಲು ನೋವು, ಕೈ ನೋವು, ಅಯ್ಯೋ ದಿನ ಇದ್ದಿದ್ದೆ ಅಂತ ಅನಿಸುತ್ತೆ. ಅದಕ್ಕೆ ನೀವು ಕೂಡ ಯೋಚನೆ ಮಾಡಿ ಈ ಒಂದು ಹೆಲ್ದಿ ಮಾಲ್ಟ್ ಪೌಡ್ರನ್ನ ಮಾಡ್ಕೊಳ್ಳಿ. ಮನೆಯಲ್ಲೇ ಸಾಧ್ಯವಾದರೆ ಮಾಡಿಕೊಂಡು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಈ ಒಂದು ಮಾಲ್ಟ್ ಪೌಡ್ರನ್ನ ಮಾಡೋದ್ರಿಂದ ನಾವು ಮಾತ್ರ ಚೆನ್ನಾಗಿರಲ್ಲ, ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ. ಈ ಒಂದು ಮಾಲ್ಟ್ ಪೌಡ್ರನ್ನ 1 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಕೂಡ ಕುಡಿಬೋದು. ಪ್ರತಿಯೊಂದು ಕಾಳುಗಳು, ಸಿರಿಧಾನ್ಯಗಳಾಗಿರ್ಬೋದು ಎಲ್ಲದನ್ನು ಕೂಡ ಇದೇ ರೀತಿ ಲೋ ಫ್ಲೇಮ್ನಲ್ಲೇ ಹುರ್ಕೊಬೇಕಾಗತ್ತೆ. ನೋಡಿ, ಇವಾಗ ಪ್ರತಿಯೊಂದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಡ್ರೈ ಫ್ರೂಟ್ಸ್ ಏನೇನಿತ್ತು ಅದೆಲ್ಲದನ್ನು ಕೂಡ ಒಂದೇ ಸಲನೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಏನೆಲ್ಲ ಸೀಡ್ಸ್ಗಳಿತ್ತು ಅದನ್ನು ಕೂಡ ಎಲ್ಲ ಒಟ್ಟಿಗೆ ಹಾಕಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಗೋಂದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಂದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ 1 ಸ್ಪೂನು ತುಪ್ಪನ ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಇವಾಗ ಮಖಾನನ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಮೇಯ್ನಾಗಿ ರಾಗಿನ ಫ್ರೈ ಮಾಡ್ಕೊತಾ ಇದ್ದೀನಿ. ರಾಗಿನ ನೀವು ಜಾಸ್ತಿ ಹೊತ್ತು ಹುರಿಬೇಡಿ, ಜಾಸ್ತಿ ಹುರಿದ್ರೆ ಅದು ಚೆನ್ನಾಗಾಗಲ್ಲ. ರಾಗಿ ಸ್ವಲ್ಪ ಬೆಚ್ಚಗಾದರೆ ಸಾಕು. ರಾಗಿನ ಎಷ್ಟು ತಗೋಬೇಕು ಅನ್ನೋದಾದರೆ, ಈ ಸಿರಿಧಾನ್ಯ ಕಾಳುಗಳು ಎಲ್ಲ ಸೇರಿ ಒಂದು 3 kg ಆಯಿತು ಅಂತ ಅಂದರೆ ಅದೇ 3 kg ಆಗುವಷ್ಟು ರಾಗಿನ ತೊಗೊಬೇಕಾಗುತ್ತೆ. ಎರಡನ್ನೂ ಕೂಡ ಈಕ್ವಲ್ ಕ್ವಾಂಟಿಟಿಲಿ ತಗೊಂಡ್ರೆ ಮಾಲ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ, ಎಲ್ಲದನ್ನು ಮಿಲ್ಕ್ ಹಾಕ್ಸ್ಕೊಬಂದಾದಮೇಲೆ ನಾನು ಅದನ್ನು ನೀಟಾಗಿ ಜರಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಜರಡಿ ಮಾಡಿ ಇಟ್ಕೊಂಡ್ರೆ ನಟ್ಸು, ಡ್ರೈ ಫ್ರೂಟ್ಸು ಹಾಗೆಯೇ ಇದೆಲ್ಲ ಹಾಕಿರ್ತೀವಲ್ಲ, ಕಡಲೆ ಬೀಜ, ಅದೆಲ್ಲ ಕೆಲವೊಂದು ಆಗಾಗ್ಗೆ ಇರುತ್ತೆ. ನೀಟಾಗಿ ಜರಡಿ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹುಳ ಆಗಲ್ಲ ಬೇಗ. ನೋಡಿ, ಜರಡಿ ಮಾಡಿದ್ದೆಲ್ಲ ಆದಮೇಲೆ ಇವಾಗ ಅದೇ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಇಷ್ಟು ವೇಸ್ಟ್ ಬಂದಿದೆ, ಹಾಗಾಗಿ ಎಲ್ಲದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳಿ. ಇವಾಗ
ಎಲ್ಲ ಕೂಡ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ಮಾಲ್ಟ್ ಪೌಡ್ರು ರೆಡಿ ಆಯಿತು. ಇವಾಗ ಅಂಬ್ಲಿ ಮಾಡೋದನ್ನು ನೋಡ್ಕೊಂಬರೋಣ, ಇದರಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಇವಾಗ ಒಂದು ಪಾತ್ರೆನ ತಗೊಂಡು ಒಂದು ಪಾತ್ರೆಗೆ ನಾವು ಮಾಲ್ಟ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಒಂದು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇವಾಗ 3 ಸ್ಪೂನಿಗೆ ಒಂದು 1000 ml ಆಗುವಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಒಂದು ಕೂಡ ಗಂಟಿಲ್ದಿರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟಿದ್ರೆ ಮಾಲ್ಟು ಚೆನ್ನಾಗಾಗೋದಿಲ್ಲ. ನೋಡಿ, ಇವಾಗ ಉಪ್ಪು ಹಾಕ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಕುದಿಸ್ತಾ ಇದ್ದೀನಿ. ಮಾಲ್ಟು ರೆಡಿ ಆಗ್ತಿದೆ. ಒಂದು ಚೂರು ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಕೂಡ ಗಂಟಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಮಾಲ್ಟ್ ರೆಡಿ ಆಯಿತು. ತುಂಬ ತೆಳುವಾಗಿ ಮಾಡ್ಕೊಂಬಿಡಿ, ಅದು ಚೆನ್ನಾಗಾಗಲ್ಲ. ಇಷ್ಟಿದ್ರೆ ಸಾಕು. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಮಾಲ್ಟ್ ರೆಡಿ ಆಗಿದ್ದಾದಮೇಲೆ ಇವಾಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ನೋಡಿ, ಮಾಲ್ಟು ಪೂರ್ತಿಯಾಗಿ ಇವಾಗ ತಣ್ಣಗಾಗಿದೆ. ನೋಡಿ, ತಣ್ಣಗಾದಮೇಲೆ ಈ ರೀತಿ ಇರುತ್ತೆ. ಇದಕ್ಕೆ 1 ಗ್ಲಾಸಷ್ಟು ಮಜ್ಜಿಗೆನ ಹಾಕೋತಾ ಇದ್ದೀನಿ. ಮಜ್ಜಿಗೆ ಹಾಕೋದ್ರಿಂದ ಮಾಲ್ಟ್ ಟೇಸ್ಟು ಡಬಲ್ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಆ ಫ್ಲೇವರು ಕಾಳೆಲ್ಲ ಹಾಕಿರ್ತೀವಿ, ಅದೆಲ್ಲ ಏನೋ ಒಂಥರ ಚೆನ್ನಾಗಂತ ಅನ್ನಿಸ್ತಾ ಇರುತ್ತೆ. ಇವಾಗ ಗ್ಲಾಸಿಗೆ ಹಾಕೊತಾ ಇದ್ದೀನಿ. ಅಮ್ಮಂಗೆ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಆಗಿ 1 ತಿಂಗಳು ಹಾಸ್ಪಿಟಲ್ನಲ್ಲಿದ್ದರು. ಅಲ್ಲಿ ಕೂಡ ಡಾಕ್ಟ್ರು ಇದೇ ರೀತಿ ಒಂದು ಮಾಲ್ಟ್ನ ಸಜೆಸ್ಟ್ ಮಾಡಿದ್ರು. ನಮ್ಮನೇಲಿ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ. ಇಲ್ಲೊಬ್ಬರು ಕಾಯ್ತಾ ಇದ್ದಾರೆ ನೋಡಿ ಮಾಲ್ಟ್ಗೋಸ್ಕರ. ಅಂಬ್ಲಿ ಅಂದ್ಬಿಟ್ರೆ ಸಖತ್ ಇಷ್ಟಪಡ್ತಾರೆ. ನೋಡಿ, ಇವಾಗ ಅಂಬ್ಲಿ ಎಲ್ಲ ಫುಲ್ ರೆಡಿ ಆಯಿತು. ನಾನು ಮಗಳಿಗೆ ಕೊಡ್ತಾ ಇದ್ದೀನಿ. ಇವಾಗ ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಈ ಒಂದು ಅಂಬ್ಲಿಗೆ ನೀವು ಬರೀ ಮಜ್ಜಿಗೆನ ಸೇರಿಸಿ ಕುಡಿಯೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಚಿಯಾ ಸೀಡ್ಸು ಹಾಗೆಯೇ ಸಬ್ಜಾ ಸೀಡ್ಸ್ ಬರುತ್ತಲ್ಲ, ಅದನ್ನು ನೆನೆಸಿ ಅಂಬ್ಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ವೆಯ್ಟ್ ಬೇಗ ಲಾಸ್ ಆಗುತ್ತೆ, ಹಾಗೆಯೇ ಹೆಲ್ದಿಯಾಗಿರ್ತೀರ. ಏನೋ ಒಂಥರ ಫೇಸ್ ಗ್ಲೋನೆಸ್ ಎಲ್ಲ ಗೊತ್ತಾಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದರೆಲ್ಲ ಕಂಟ್ರೋಲಿಗೆ ಬರುತ್ತೆ. ಒಟ್ಟಿನಲ್ಲಿ ಮಾಲ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಈ ಒಂದು ಹೆಲ್ದಿ ಮಾಲ್ಟ್ ಪೌಡ್ರನ್ನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಆಲ್.